ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಬಿಗ್ ಬಾಸ್ ರಂಜಿತ್ ಕುಟುಂಬ. ಅಕ್ಕ ಮತ್ತು ತಮ್ಮನ ಜಗಳ ಪೊಲೀಸ್ ಠಾಣೆ ತನಕ ಹೋಗಿ ನಿಂತಿದೆ. ತಮ್ಮದೇ ಅಂದ್ರೆ ತಂದೆ ಫ್ಲಾಟ್ ನಲ್ಲಿ ಇಬ್ಬರಿಗೂ ಕೂಡ ಪಾಲು ಬೇಕು ಅಂತ ಪರಸ್ಪರ ದೂರು ದಾಖಲು ಮಾಡಿಕೊಂಡಿದ್ದಾರೆ. ಅಕ್ಕ ತಮ್ಮನ ಜಗಳ ಪೊಲೀಸ್ ಠಾಣೆಗೆ ಹೋಗಿ ನಿಂತಿದೆ. ಓಕೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ರಂಜಿತ್ ನೋಡಿರ್ತೀರಿ ಈತನನ್ನ. ಇತ್ತೀಚೆಗೆ ಇವ್ರ ಮದುವೆ ಕೂಡ ಆಗಿತ್ತು. ಇದೀಗ ತಮ್ಮ ತಂದೆಯ ಫ್ಲ್ಯಾಟ್ನಲ್ಲಿ ಅಕ್ಕ ಮತ್ತು ತಮ್ಮ ಅಂದರೆ ಇಬ್ಬರು ಕೂಡ ಪಾಲು ಬೇಕು ನನಗೆ ಅಂತ ಪರಸ್ಪರ ಜಗಳ ಆಡ್ಕೊಂಡಿದ್ದಾರೆ. ಈ ಕೇಸ್ ಈಗ ಸ್ಟೇಷನ್ ತನಕ ಹೋಗಿದೆ. ಇದು ಸಿವಿಲ್ ಮ್ಯಾಟ್ರ್ ಆಗಿರೋದ್ರಿಂದ ಇದನ್ನ ಪೊಲೀಸರು ಎಂಟ್ರಿ ಕೊಡೋಕ್ಕಾಗಲ್ಲ. ಬಡದಾಟ ಇದ್ರೆ ಸರಿ ಮಾಡ್ಕೊಳ್ರಪ್ಪ ಅನ್ಬೋದು. ಸಿವಿಲ್ಗೆಲ್ಲ ಈ ಸಿವಿಲ್ ಮ್ಯಾಟ್ರಿಗೆ ಅವರು ಎಂಟ್ರಿನೇ ಕೊಡಂಗಿಲ್ಲ. ಕೋರ್ಟ್ ಕ್ಯಾಕರ್ ಸುಗೀತೆ ಪೊಲೀಸರಿಗೆ. ಹಾಗಾಗಿ ಅವರು ದಯವಿಟ್ಟು ನೀವೇ ಕುತ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತ ಒಂದು NCR FIR ಹಾಕಿಲ್ಲ, NCRನ ದಾಖಲು ಮಾಡ್ಕೊಂಡಿದ್ದಾರೆ ಅಷ್ಟೇ. ಸಿವಿಲ್ ವ್ಯಾಜ್ಯ ಇರೋದ್ರಿಂದ ಕೋರ್ಟ್ ಮುಖಾಂತರ ನೀವು ಬಗೆಹರಿಸ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಈ ಹಿಂದೆ ಇಡೀ ಕುಟುಂಬ ಅದೇ ಫ್ಲಾಟ್ನಲ್ಲಿ ವಾಸ ಇತ್ತು. ಇತ್ತೀಚೆಗೆ ರಂಜಿತ್ ಅಕ್ಕ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ರು. ಕಾರಣ ರಂಜಿತ್ಗೆ ಮದುವೆ ಆಗಿತ್ತು. ಈಗ ತಾರೆ ಮದುವೆ ಆಗಿದ್ರು. ಈಗ ಒಂದು 4-5 ತಿಂಗಳ ಹಿಂದೆ ಅಂತ ಕಾಣುತ್ತೆ. ಬಹುಶಃ ಮದುವೆ ಆದ್ಮೇಲೆ ಸರಿ ಆಗ್ಲಿಲ್ವೇನೋ ಅತ್ಗೆನಾದ್ನಿಗೆ, ಹಾಗಾಗಿ ಹೊರಗೋದ್ರೋ ಏನೋ ಗೊತ್ತಿಲ್ಲ. ಈಗ ಅವ್ರ ಅಕ್ಕ ಬಂದು ನನಗೂ ಇದ್ರಲ್ಲಿ ಪಾಲು ಕೊಡು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ತಂದೆ ಆಸ್ತಿಲಿ ನನಗೂ ಪಾಲು ಕೊಡು ಅಂತ. ಬಟ್ ಅದು ಈಗ ಸ್ಟೇಷನ್ ತನಕ ಹೋಗಿ ನಿಂತಿದೆ. ಗಾದೆ ಮಾತೆ ಇಲ್ವಾ, ಹುಟ್ಟ ಅಣ್ಣ ತಮ್ಮಂದಿರು ಬೆಳಿತಾ ದಾಯದಿಗಳು ಅಂತ. ಹಣ ಆಸ್ತಿ ಬಂದುಬಿಟ್ರೆ ಸಂಬಂಧಗಳು ನಿಂತ್ಕೊಳ್ಳಲ್ಲ. ಮೈ ಮುಟ್ಕೊಂಡು ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ. ಅದು ಏನಿದೆ ನೀನ್ ತಂದಾಕಿದ್ಯಾ ನನಗೆ ರೇಷನ್? ನೀನ್ ತಂದಾಕಿದ್ಯೇನೆ? ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಲ್ಲ. ಹೌದು, ನೀವು ಮಾನ ಮರ್ಯಾದೆ ಕೂತಿದೀಯಲ್ಲ. ನನ್ ಗಂಡನ ಮನೇಲಿ ನಾನು ಇರೋದು ಕಣೆ. ನಾನು ನನ್ ಗಂಡನ ಮನೇಲಿ ನೀನ್ ಬಂದ್ ಕೂತಿದ್ಯಾ ಬಿಕಾರಿ. ನಮ್ಮನ್ ಮನೆಗ್ ಬಂದ್ಬಿಟ್ಟಿರೋದು. ಅಲ್ಲೋ, ನನ್ ಗಂಡನ ಮನೇಲಿ ನೀವು ಕೂತಿರೋದು. ನೀನು ಬಿಕಾರಿ. ನೀನು ಚಪ್ಪರ್, ನೀನ್ ಬಿಕಾರಿ. ನಾನಲ್ಲ, ನೀನ್ ಬಿಕಾರಿ, ನೀನ್ ಚಪ್ಪರು. ಯೂಸ್ ಮಾಡಂಗಿಲ್ಲ. ಅಲ್ಲೋ, ಯೂಸ್ ಮಾಡಂಗಿಲ್ಲ ಅಷ್ಟೇ. ಕಿಚ್ಚು ಯೂಸ್ ಮಾಡಂಗಿಲ್ಲ. ಏನಕ್ಕೆ ಅಡ್ಗೆ ಮಾಡ್ಕೊಂತಾಳಂತೆ. ನೆನ್ನೆ ತರ ನುಂಗಿ ಸಾಯ್ತಾರೆ. ಕೇಳಿ ಇವಳಿಗೆ. ನೀನ್ ತಿನ್ನು. ನೀನ್ ತಿಂತಾ ಇದೆಯಲ್ಲ ಈಗ. ನೀನ್ ತಿಂತಾರ ಇಲ್ಲಿ ತಿಂತಾ ಇದೆಯಲ್ಲ ಮಾಡ್ಕೊಂಡು. ತಿಂತೀನಿ. ಏನೀಗ? ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ಬೇಕು ಅಂತ ಪ್ರವೋಕ್ ಮಾಡ್ತಿರೋದು. ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ. ನಿಮ್ಮಪ್ಪನೂ ನನ್ ಮನೆಗ್ ಬಂದು ನೀನ್ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ನಾನ್ ತಂದಿರೋ ರೇಷನ್ ನನ್ ಮನೆ. ನಿನ್ ಮನೆ ಮೇಲಿದೆ ಹೋಗೆಲೆ. ಅಲ್ಲಿ ನಿನ್ ಮನೆ ನೀನ್ ನೋಡ್ಕೊಳೆ ಹೋಗೆಲೆ. ಇಲ್ಲ ಮೈ ಮುಟ್ಕೊಂಡು ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ. ಅದು ಏನಿದೆ ನೀನ್ ತಂದಾಕಿದ್ಯಾ ನನಗೆ ರೇಷನ್? ನೀನ್ ತಂದಾಕಿದ್ಯೇನೆ? ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಲ್ಲ. ಹೌದು, ನೀವು ಮಾನ ಮರ್ಯಾದೆ ಕೂತಿದೀಯಲ್ಲ. ನನ್ ಗಂಡನ ಮನೇಲಿ ನಾನು ಇರೋದು ಕಣೆ. ನಾನು ನನ್ ಗಂಡನ ಮನೇಲಿ ನೀನ್ ಬಂದ್ ಕೂತಿದ್ಯಾ ಬಿಕಾರಿ. ನಮ್ಮನ್ ಮನೆಗ್ ಬಂದ್ಬಿಟ್ಟಿರೋದು. ಅಲ್ಲೋ, ನನ್ ಗಂಡನ ಮನೇಲಿ ನೀವು ಕೂತಿರೋದು. ನೀನು ಬಿಕಾರಿ. ನೀನು ಚಪ್ಪರ್, ನೀನ್ ಬಿಕಾರಿ. ನಾನಲ್ಲ, ನೀನ್ ಬಿಕಾರಿ, ನೀನ್ ಚಪ್ಪರು. ಯೂಸ್ ಮಾಡಂಗಿಲ್ಲ. ಅಲ್ಲೋ, ಯೂಸ್ ಮಾಡಂಗಿಲ್ಲ ಅಷ್ಟೇ. ಕಿಚ್ಚು ಯೂಸ್ ಮಾಡಂಗಿಲ್ಲ. ಏನಕ್ಕೆ ಅಡ್ಗೆ ಮಾಡ್ಕೊಂತಾಳಂತೆ. ನೆನ್ನೆ ತರ ನುಂಗಿ ಸಾಯ್ತಾರೆ. ತಿನ್ನಕ್ ಹೇಳಿ ಇವಳಿಗೆ. ನೀನ್ ತಿನ್ನು. ನೀನ್ ತಿಂತಾ ಇದೆಯಲ್ಲ ಈಗ. ನೀನ್ ತಿಂತಾರದ್ ಇಲ್ಲಿ ತಿಂತಾ ಇದೆಯಲ್ಲ ಮಾಡ್ಕೊಂಡು. ತಿಂತೀನಿ. ಏನೀಗ? ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ಬೇಕು ಅಂತ ಪ್ರವೋಕ್ ಮಾಡ್ತಿರೋದು. ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ. ನಿಮ್ಮಪ್ಪನೂ ನನ್ ಮನೆಗ್ ಬಂದು ನೀನ್ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ನಾನ್ ತಂದಿರೋ ರೇಷನ್ ನನ್ ಮನೆ. ನಿನ್ ಮನೆ ಮೇಲಿದೆ ಹೋಗೆಲೆ. ಅಲ್ಲಿ ನಿನ್ ಮನೆ ನೀನ್ ನೋಡ್ಕೊಳೆ ಹೋಗೆಲೆ. ನಾನೇನು ಮಾಡಕ್ಕಾಗಲ್ಲ. ರೇಷನ್ ಮುಟ್ಟಂಗಿಲ್ಲ ಅವಳು. ರೇಷನ್ ಯಾಕೆ ಹೊಡಿತಿದ್ಯಾ? ಪ್ರೂಫ್ ಮುಟ್ಟಿಲ್ಲ ಅಮ್ಮ. ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ಅಲ್ಲೋ, ನನ್ ಬಟ್ಟೆ ಎಳ್ದು ನಡಿ. ಹಿಂಗೆ ಎತ್ತಲು ಬಟ್ಟೆ
ಬಟ್ಟೆ ಎಳೆದು ರೆಡಿಂಗೆ ಕೈ ಮಾಡಿಲ್ಲ. ಯಾವಳ ಕೈ ಮಾಡ್ದವಳು ಇವಾಗ? ನೀ ಕೈ ಮಾಡಿದ್ದು ನಿನ್ ಬಟ್ಟೆ ಎಳ್ದಿದ್ ನಂದು. ಬಟ್ಟೆ ಎಳ್ದಿಲ್ಲ, ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ನೀನ್ ನನ್ ಬಟ್ಟೆ ಸೇರ್ಸತ್ತದೆ, ನನ್ ಬಟ್ಟೆ ಸೇರ್ಸತ್ತದೆ, ವಿಡಿಯೋ ಇದೆ. ನನ್ ಬಟ್ಟೆ ಸೇರ್ನಿ ಎಳ್ದಿದ್ಯಾ, ನನ್ ಬಟ್ಟೆ ಸೇರ್ಸಿ ಎಳ್ದಿದ್ಯಾ, ಆಯ್ತಾ? ನನ್ ಬಟ್ಟೆ ಸೇರ್ಸಿ ಎಳ್ದಿದ್ಯಾ, ಹೊಡ್ದಿದ್ಯಾ? ನನ್ ಬಟ್ಟೆ ಅನ್ಭವಿಸ್ತೀಯಾ? ಇವಾಗ ಆಲ್ರೆಡಿ ಅನ್ಭವಿಸಕ್ ರೆಡಿ ಇರೋ. ಹೋಗು. ಮಾಡ್ತಾ ಇದೀನಿ. ಹೋಗು. ಹಾ. ನಾನ್ ಬರೀ ಬಿಸಿನೀರ್ ಕಾಯಿಸ್ಕೊಂತ ಇದೀನಿ ರೆಡಿ. ರೇಷನ್ ಎಲ್ಲ ನೀನ್ ಬಂದು ಅಡ್ಗೆ ಮಾಡ್ಕೊಳ್ಳೋ. ನಾನ್ ಬಿಸಿನೀರ್ ನಾನ್ ತಗೊಳ್ತಿರೋದು. ಇರೋ ಇರೋ. ಹೋಗು. ಐತೆ. ನಾನ್ ಬಿಸಿನೀರ್ ತಗೊಂತ ಇದೀನಿ ರೆಡಿ ಐತೆ. ನನ್ ಮನೆಯಲ್ಲಿ. ಕಪ್ಪಳಕ್ ಹಾಕ್ತಿಯೇನೆ? ನಾನ್ ಕಪ್ಪಳಕ್ ಹಾಕಿಲ್ಲ, ನೀನ್ ನನ್ ಬಟ್ಟೆ ಎತ್ತಿದ್ದು. ಅಯ್ಯೋ, ಯಾವಳು ಹೊಡ್ತಾವಳು? ನೀನ್ ಬಟ್ಟೆ ಯಾಕೆ ಎತ್ತಿದೆ? ಮುಟ್ಟೆ ಇಲ್ಲ ನಿಂದು. ನಾನು ನೀನ್ ನನ್ ಬಟ್ಟೆ ಮುಟ್ಟಿದಕ್ಕೆ ಬಟ್ಟೆ ಎತ್ತಿದ್ಯಾ, ನನ್ ಬಟ್ಟೆನ ಎತ್ತಿದಕ್ಕೆ. ಆಯ್ತಾ? ನೀನ್ ನನ್ ಬಟ್ಟೆ ಎತ್ತಿದಕ್ಕೆ, ನೀನ್ ನನ್ ಬಟ್ಟೆ ಎತ್ತಿದಕ್ಕೆ, ನನ್ ಬಟ್ಟೆ ಎತ್ತಿದ, ನನ್ ಬಟ್ಟೆ ಹಾಕತ್ತಿದ, ಮನೆಗ್ ಬಂದು ನನ್ ಬಟ್ಟೆ, ನನ್ ಬಟ್ಟೆ ಎತ್ತಿದ್ದು. ಹೊಡಿತಾ ಇದೆಯಲ್ವಾ? ನಾನ್ ಹೊಡಿತಿಲ್ಲ ರೆಡಿ. ಇಂತದ್ನ ಒಂದು ಸೊಸೆನ್ ಕರ್ಕೊಂಡ್ ಬಂದು ಹಿಂಗ ರೆಡಿ ಮಾತಾಡೋದು ಬೇಕು ಅಂತ ಅವ್ಳು ಮಾಡ್ತಿರೋದು. ಒಂದು ಸೊಸೆನ್ ಕರ್ಕೊಂಡ್ ಬಂದು ರೆಡಿ ರೆಕಾರ್ಡಿಂಗ್. ಆ ಮನೆಯಲ್ಲಿ ಏನ್ ಅನ್ಕೊಂಡಿದೀರಾ? ಸಾಯಿಸ್ಬೇಕು ಅನ್ಕೊಂಡಿದೀರಾ? ನನ್ನ ರೆಡಿ ಸಾಯಿಸ್ಬೇಕು ಅನ್ಕೊಂಡಿದೀರಾ? ಮಾತಾಡ್ಬೇಕು ಅಂತ ಒಂದು ಹೆಣ್ಣ ಕರ್ಕೊಂಡ್ ಬಂದು ಹಿಂಗೆ ನೀಚವಾಗಿ ಮಾಡ್ಕೊಂತ ಇದೀರಲ್ಲ, ಹಿಂಗೆಲ್ಲ ಹೊಡ್ಸ್ಕೊಂಡು. ಅಂತ ಮಾಡ್ತಿರೋದು. ನಿಮ್ಗೂ ಒಂದ್ ಮಗಳಿಲ್ವಾ? ನಿಮಗ್ ಬೇಕು ಅಂತ ಮಾಡ್ತಿರೋದು ನೀನು. ಅಯ್ಯೋ ಪಾಪ, ನೀನೇನ್ ಮಾಡ್ತಾ ಇದ್ಯಾ? ನೀನ್ ಯಾಕೆ ನನ್ ಬಟ್ಟೆ ಎತ್ತದೆ? ಬಟ್ಟೆ ಮುಟ್ಟಿಲ್ಲ ಅಮ್ಮ. ನೀನ್ ಮುಟ್ಟಿದಕ್ಕೆ ನಾನು ಹೊಡೆದಿದ್ದು. ನೀನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾ, ನೀನ್ ನನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾ, ಮತ್ತೆ ಎತ್ತಿಲ್ವಾ ನೀನು? ಈಗ ಬಿಚ್ಚಿದೇನಕ್ಕೆ? ನೀನ್ ಯಾಕೆ ಎತ್ತದೆ? ವಿಡಿಯೋ ಇದೆ ಆಯ್ತಾ? ಆಯ್ತು. ಕೈ ಎತ್ತದೆ ಯಾವಳು? ನೀನ್ ಬಟ್ಟೆ ಎತ್ತಿದ ನೀನ್ ನನ್ಗೆ ಹೊಡೆದಿ ತೆಗ್ದಿದ್ದಕ್ಕೆ ನೀನ್ ನನ್ ಮಾಡಿದ ಕಡೆ ನೀನ್ ನನ್ ಬಟ್ಟೆ ಹೌದಾ? ಇವಾಗ ಯಾಕೆ ಕೊಡ್ದೆ? ಮತ್ತೆ ಮೈ ಮೇಲೆ ಬಂದ್ರೆ ನೀನ್ ಮೈ ಮೇಲೆ ಬಂದ್ರೆ ತಳ್ಜಿಲ್ದೆ ಇನ್ನೇನೆ ಮಾಡ್ತೀಯ? ನಾನು ನಿಂತರ ಹೊಡೆದ ಅಂತ ಇಲ್ಲ ನನ್ನ. ನೀನ್ ನನ್ ಹೊಡ್ದಿರೋದು. ನೀನ್ ನನ್ ಮಾಡ್ತಿರೋದು. ನೀನ್ ನನ್ ಮಾಡ್ತಿರೋದು. ನೋಡು, ನೀನ್ ಮಾಡ್ತಿರೋದು. ನೀನ್ ನನ್ ಬಟ್ಟೆ ಎತ್ತಿದ್ದು. ಅಲ್ಲಿ ನೋಡು, ಅವ್ರು ಬರ್ತಾ ಇರೋದು ನಂಗೆ ಡ್ಯಾಡಿ ಹೊಡಿತಿಲ್ಲ, ಬರ್ತಿರೋದು. ನೀನ್ ಮಾಡ್ತಿರೋದು. ಹೊಡೆದಿದ್ದು ಗೊತ್ತಾಯ್ತಲ್ಲ ಇವಾಗ ವಿಡಿಯೋ ನೀನ್ ಯಾಕೆ ಬಟ್ಟೆದಕ್ಕೆ? ನೀನ್ ನನ್ ಬಟ್ಟೆ ಯಾಕೆ ಎತ್ತಿದೆ? ಯಾಕೆ ಬಟ್ಟೆ ಎತ್ತಿದೆ? ನೀನ್ ಮೂರ್ ಬಿಟ್ಟಿದೆ, ನನ್ ಬಟ್ಟೆ ಯಾಕೆ ಬಿಚ್ಚಿದೆ? ನನ್ ಬಟ್ಟೆ ಯಾಕೆ ಬಿಚ್ತಾ ಇದೀಯಾ? ಯಾಕೆ ನನ್ ಬಟ್ಟೆ ಬಿಚ್ತಾ ಇದೀಯಾ? ನೀನ್ ಯಾಕೆ ಬಟ್ಟೆ ಬಿಚ್ತಾ ಇದೀಯಾ? ಡ್ಯಾಡಿ ಏನ್ ಮಾಡಿದ್ರಿ? ಎಲ್ಲಿ ಹೊಡಿತಾ ಇದಾರೆ? ಇಲ್ಲ, ಮೈ ಮುಟ್ಕೊಂಡ್ ನೀನ್ ಮಾತಾಡ್ಬೇಕು. ಮುಟ್ಟಂಗಿಲ್ಲ. ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ. ಅದು ಏನಿದೆ ನೀನ್ ತಂದಾಕಿದ್ಯಾ ನನಗೆ ರೇಷನ್? ನೀನ್ ತಂದಾಕಿದ್ಯೇನೆ? ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಲ್ಲ. ಹೌದು, ನೀವು ಮಾನ ಮರ್ಯಾದಿಲ್ಲ ಕೂತಿದ್ಯಲ್ಲ. ನನ್ ಗಂಡನ ಮನೇಲಿ ನಾನು ಇರೋದು ಕಣೆ. ನಾನು ನನ್ ಗಂಡನ ಮನೇಲಿ ನೀನ್ ಬಂದ್ ಕೂತಿದ್ಯಾ ಬಿಕಾರಿ. ನಮ್ಮನ್ ಮನೆಗ್ ಬಂದ್ಬಿಟ್ಟಿರೋದು. ಅಲ್ಲೋ, ನನ್ ಗಂಡನ ಮನೇಲಿ ನೀವು ಕೂತಿರೋದು. ನೀನು ಬಿಕಾರಿ. ನೀನು ಚಪ್ಪರ್, ನೀನ್ ಬಿಕಾರಿ. ನಾನಲ್ಲ, ನೀನ್ ಬಿಕಾರಿ, ನೀನ್ ಚಪ್ಪರು. ಯೂಸ್ ಮಾಡಂಗಿಲ್ಲ. ಅಲ್ಲೋ, ಯೂಸ್ ಮಾಡಂಗಿಲ್ಲ ಅಷ್ಟೇ. ಕಿಚ್ಚು ಯೂಸ್ ಮಾಡಂಗಿಲ್ಲ. ಏನಕ್ಕೆ ಅಡ್ಗೆ ಮಾಡ್ಕೊಂತಾಳಂತೆ. ನಿನ್ನೆ ತರ ನುಂಗಿ ಸಾಯ್ತಾರೆ. ತಿನ್ನಕ್ ಹೇಳಿ ಇವಳಿಗೆ. ನೀನ್ ತಿನ್ನು. ನೀನ್ ತಿಂತಾ ಇದೆಯಲ್ಲ ಈಗ. ನೀನ್ ತಿಂತಾರದ್ ಇಲ್ಲಿ ತಿಂತಾ ಇದೆಯಲ್ಲ ಮಾಡ್ಕೊಂಡು. ತಿಂತೀನಿ. ಏನೀಗ? ನಿಮ್ಮ ಅಪ್ಪ ತಂದ್ಕೊಟ್ಟಿಲ್ಲ ರೇಷನ್. ನಿಮ್ಮ ಅಪ್ಪ ತಂದ್ಕೊಟ್ಟಿಲ್ಲ ಡ್ಯಾಡಿ ರೇಷನ್. ಬೇಕು ಅಂತ ಪ್ರವೋಕ್ ಮಾಡ್ತಿರೋದು. ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ. ನಿಮ್ಮಪ್ಪನೂ ನನ್ ಮನೆಗ್ ಬಂದು ನೀನ್ ಮಾತಾಡ್ತಾ ಇರೋದು ಅರ್ಥ ಆಯ್ತಾ? ನಾನ್ ತಂದಿರೋ ರೇಷನ್ ನನ್ ಮನೆ. ನಿನ್ ಮನೆ ಮೇಲಿದೆ ಹೋಗೆಲೆ ಅಲ್ಲಿ. ನಿನ್ ಮನೆ ನೀನ್ ನೋಡ್ಕೊಳೆ ಹೋಗ್ಯಲೇ. ನಾನೇನು ಮಾಡಕ್ಕಾಗಲ್ಲ. ರೇಷನ್ ಮುಟ್ಟಂಗಿಲ್ಲ ಅವಳು. ರೇಷನ್ ಯಾಕೆ ಹೊಡಿತಿದ್ಯಾ? ಹೆಂಗ್ ಹೊಡ್ದ್ಲು? ಬಟ್ಟೆ ಯಾಕೆ ಹೊಡಿತಿದ್ಯಾ? ಏನಕ್ಕೆ ಬಟ್ಟೆ ಎತ್ತಲು. ಅವಳು ಹೊಡ್ದಿರೋದ್ಕಿದೆಲ್ಲ ಪ್ರೂಫ್ ನಡಿ. ಬಟ್ಟೆ ಎತ್ತಲು. ಮುಟ್ಟಿಲ್ಲ ಅಮ್ಮ, ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ಅಲ್ಲೋ, ನನ್ ಬಟ್ಟೆ ಎಳ್ದು ರೆಡಿ. ಹಿಂಗೆ ಎತ್ತಲು ಬಟ್ಟೆ. Shit. ಬಟ್ಟೆ ಎಳ್ದು ರೆಡಿ. ಕೈ ಮಾಡಿಲ್ಲ. ಯಾವಳು ಕೈ ಮಾಡ್ದವಳು ಇವಾಗ? ನೀ ಕೈ ಮಾಡಿದ್ದು. ನೀನ್ ಬಟ್ಟೆ ಎಳ್ದಿದ್ ನಂದು. ಬಟ್ಟೆ ಎಳ್ದಿಲ್ಲ, ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ನೀನ್ ನನ್ ಬಟ್ಟೆ ಸೇರ್ಸತ್ತದೆ, ನನ್ ಬಟ್ಟೆ ಸೇರ್ಸತ್ತದೆ, ವಿಡಿಯೋ ಇದೆ. ನನ್ ಬಟ್ಟೆ ಸೇರ್ನಿ ಎಳ್ದಿದ್ಯಾ, ನನ್ ಬಟ್ಟೆ ಸೇರ್ಸಿ ಎಳ್ದಿದ್ಯಾ, ಆಯ್ತಾ? ನನ್ ಬಟ್ಟೆ ಸೇರ್ಸಿ ಎಳ್ದಿದ್ಯಾ, ಹೊಡ್ದಿದ್ಯಾ? ನನ್ ಅನ್ಭವಿಸ್ತೀಯಾ? ಇವಾಗ ಆಲ್ರೆಡಿ ಅನ್ಭವಿಸಕ್ ರೆಡಿ ಇರೋ. ಹೋಗು. ಮಾಡ್ತಾ ಇದೀನಿ. ಹೋಗು. ನಾನ್ ಬರೀ ಬಿಸಿನೀರ್ ಕಾಯಿಸ್ಕೊಂತ ಇದೀನಿ ರೆಡಿ. ರೇಷನ್ ಎಲ್ಲ ನೀನ್ ಬಂದು ಅಡ್ಗೆ ಮಾಡ್ಕೊಳ್ಳೋ. ನಾನ್ ಬಿಸಿನೀರ್ ನಾನ್ ತಗೊಳ್ತಿರೋದು. ಇರೋ. ಹೋಗು. ನಾನ್ ಬಿಸಿನೀರ್ ತಗೊಂತ ಇದೀನಿ ರೆಡಿ ನನ್ ಮನೆಯಲ್ಲಿ. ಕಪ್ಪಳಕ್ ಹಾಕ್ತಿಯೇನೆ? ನಾನ್ ಕಪ್ಪಳಕ್ ಹಾಕಿಲ್ಲ, ನೀನ್ ನನ್ ಬಟ್ಟೆ ಎತ್ತಿದ್ದು. ಅಯ್ಯೋ, ಯಾವಳು ಹೊಡ್ತಾವಳು? ನೀನ್ ಬಟ್ಟೆ ಯಾಕೆ ಎತ್ತಿದೆ? ಮುಟ್ಟೆ ಇಲ್ಲ ನಿಂದು. ನಾನು ನೀನ್ ನನ್ ಬಟ್ಟೆ ಮುಟ್ಟಿದಕ್ಕೆ ಬಟ್ಟೆ ಎತ್ತಿದ್ಯಾ, ನನ್ ಬಟ್ಟೆನ ಎತ್ತಿದಕ್ಕೆ. ಆಯ್ತಾ? ನೀನ್ ನನ್ ಬಟ್ಟೆ ಎತ್ತಿದಕ್ಕೆ, ನೀನ್ ನನ್ ಬಟ್ಟೆ ಎತ್ತಿದಕ್ಕೆ, ನನ್ ಬಟ್ಟೆ ಎತ್ತಿದ, ನನ್ ಬಟ್ಟೆ ಹಾಕತ್ತಿದ, ಮನೆಗ್ ಬಂದು ನನ್ ಬಟ್ಟೆ ಎತ್ತಿದ್ದು. ಹೊಡಿತಾ ಇದೆಯಲ್ವಾ? ನಾನ್ ಹೊಡಿತಿಲ್ಲ. ಡ್ಯಾಡಿ ಇಂತದ್ನ ಒಂದು ಸೊಸೆನ್ ಕರ್ಕೊಂಡ್ ಬಂದು ಹಿಂಗ ಡ್ಯಾಡಿ ಮಾತಾಡೋದು ಬೇಕು ಅಂತ ಅವ್ಳು ಮಾಡ್ತಿರೋದು. ಒಂದು ಸೊಸೆನ್ ಕರ್ಕೊಂಡ್ ಬಂದು ರೆಡಿ ರೆಕಾರ್ಡಿಂಗ್.